ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ದಿನಗಳ ನಂತರ ನಾವೀಗ ಮತ್ತೆ ನಿಮ್ಮ ಚಾರ್ಟ್ ಟ್ರೇಡಿಂಗ್ ಹೋಗ್ತಾ ಇದ್ದೀವಿ. ಚಾರ್ಟ್ ಟ್ರೇಡಿಂಗ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಡೀಟೇಲ್ಸ್ ಗಳನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಡೌಟ್ ಗಳನ್ನ ಇದ್ರೆ ಕೇಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಬಂದು ಡೌಟ್ಸ್ ಕೇಳಿದ್ರು ಸಹ ನಾವಲ್ಲಿ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ, ಈಗ ವಿಡಿಯೋದೊಳಗೆ ಹೋಗೋ ಮುಂಚೆ ಇವತ್ತು ನಾವ್ ಏನ್ ನೋಡಕ್ ಹೋಗ್ತಿದೀವಿ ಅಂತ ನೋಡಿ. ಈಗ ವಾರ್ ಸಿಚುವೇಶನ್ಸ್ ಆಗ್ತಾ ಇದೆ. ನ್ಯೂಸ್ ಗಳನ್ನ ನಾವು ತುಂಬಾ ನೋಡ್ತಾ ಇದೀವಿ. ನ್ಯೂಸ್ ಗಳು ನೋಡ್ತಿದ್ದಂಗೆ ನಮ್ಮ ತಲೆಯಲ್ಲಿ ಬೇಡದಿದ್ದೆಲ್ಲ ಆಲೋಚನೆಗಳು ಬರುತ್ತೆ. ನ್ಯೂಸ್ ಹೇಳುತ್ತೆ ನೆಗೆಟಿವ್ ಇದೆ ಅಂತ, ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ನಾವು ನೋಡ್ತಾ ಇಲ್ಲ. ನಾವು ಖಾಲಿ ನ್ಯೂಸ್ ಬೇಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ತಾ ಇದೀವಿ. ಈ ನ್ಯೂಸ್ ಬೇಸ್ ಟ್ರೇಡ್ ಮಾಡಕ್ ಹೋದಾಗ ನಾವು ಪಿ ತಗೊಳಕ್ ಹೋಗ್ತೀವಿ. ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ, ಅದನ್ನ ನಮ್ಗೆ ಸ್ಟಾಪ್ ಲಾಸ್ ಮಾಡಿ ಸಿ ತಗೊಂಡು ಹೋಗ್ತಾ ಇರುತ್ತೆ. ಅಂಡ್ ನಾವು ಸಿ ತಗೊಳ್ಳೋಣ, ಈಗ ಮಾರ್ಕೆಟ್ ಈಗ ರಿಕವರಿ ಆಗ್ತಿದೆ ಅನ್ಸ್ಕೊಂಡು ನಾವು ಸಿಗೆ ಹೋದಾಗ ಮಾರ್ಕೆಟ್ ತಿರ್ಗಾ ರಿವರ್ಸ್ಗೆ ಪಿಗೆ ಬರ್ತಾ ಇದೆ. ಸೊ ಏನ್ ಆಗ್ತಾ ಇದೆ ಅನ್ನೋದೇ ಜನಕ್ಕೆ ಕನ್ಫ್ಯೂಷನ್ ಅಲ್ಲಿ ಕೂತಿದ್ದಾರೆ. ಓಕೆನಾ. ಈಗ ನಮ್ ಝೋನು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. 12 ಗಂಟೆ ಝೋನ್ ಗಿಂತ ಮೇಲಿದ್ರೆ ಏನ್ ನೋಡ್ಬೇಕು, ಕೆಳಗಿದ್ರೆ ಏನ್ ನೋಡ್ಬೇಕು, ಈ 1 ಅವರ್ ಝೋನು ಇದೆಲ್ಲ ಪಕ್ಕ ಇಂಥ ಸಿಚುವೇಶನ್ಸ್ ಅಲ್ಲೂ ಅದು ಪಕ್ಕ ವರ್ಕ್ ಆಗ್ತಿದೆ. ನಾರ್ಮಲ್ ಸಿಚುವೇಶನ್ ಬೇಡಿ, ಇಂಥ ಸಿಚುವೇಶನ್ ಅಲ್ಲಿ ಪಕ್ಕ ವರ್ಕ್ ಆಗ್ತಿದೆ ಅಂದ್ರೆ ನಾರ್ಮಲ್ ಸಿಚುವೇಶನ್ ಅಲ್ಲಿ ನಮ್ದು ಇನ್ನೂ ಸೂಪರ್ ಆಗಿ ವರ್ಕ್ ಆಗುವಂತಹ ಸ್ಟ್ರಾಟಜಿ. ಓಕೆನಾ. ಬಟ್ ಜನಕ್ಕೆ ಏನಾಗ್ತಿದೆ, ಕನ್ಫ್ಯೂಸ್ಡ್ ಅಲ್ಲಿ ಇದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೊಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಕ್ ಹೊರಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಇದನ್ನ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಆದ್ರೂ ಪಾಪ ಕೆಲವರೆಲ್ಲ ಏನಾಗಿದೆ ಅಂದ್ರೆ, ರೀಟೆಸ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಬ್ರೇಕ್ಔಟ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅಂತವ್ರಿಗೆ ಸ್ವಲ್ಪ ಅದು ಕನ್ಫ್ಯೂಷನ್ ಆಗಂಗಿರ್ಬೋದು. ಒಂದು 2 ಸಲ ವಿಡಿಯೋ ನೋಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವೀಗ ವಿಡಿಯೋದೊಳಗೆ ಹೋಗೋಣ. ಇಂಥ ಸಿಚುವೇಶನ್ಸ್ ಅಲ್ಲಿ ನಾವು ಯಾವ್ದನ್ನ ಆಧಾರವಾಗಿ ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ನೋಡಿ. ಈಗ ನೀವು ಇಲ್ಲಿ ಚಾರ್ಟ್ ನೋಡ್ತಾ ಇದ್ದೀರಿ, ಕರೆಕ್ಟಾ. ಸೊ ಈಗ ನಮ್ಗೆ ಏನ್ ಹೇಳುತ್ತೆ, ನ್ಯೂಸ್ ಏನ್ ಹೇಳುತ್ತೆ, ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ಇದೆ. ಓಕೆನಾ. ಮಾರ್ಕೆಟ್ ಡೌನ್ ಅಲ್ಲೇ ಇರುತ್ತೆ. ಯಾಕೆ, ವಾರ್ ಇಸ್ ಎ ನೆಗೆಟಿವ್. ನೀವು ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಈಗ ಒಂದು 5 ನಿಮಿಷದಲ್ಲಿ ಒಂದು ನ್ಯೂಸ್ ಪಾಸಿಟಿವ್ ಬಂತಂತ ಇಟ್ಕೊಳ್ಳಿ. ಮಾರ್ಕೆಟ್ ಆ ನ್ಯೂಸ್ ಬೇಸಿಸ್ ಮೇಲೆ ಪಾಸಿಟಿವ್ ಆಯ್ತು ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಿ, ನೀವು ಹಂಗಾರೆ ಟಿವಿ ಚಾನಲ್ ನೋಡ್ತಾ ಕೂತ್ರೆ ಈ ಪಾಸಿಟಿವ್ ನ್ಯೂಸ್ ಯಾರು ಕೊಡ್ತಾರೆ, ಎಲ್ಲ ಚಾನಲ್ಗಳು ಕೊಡಲ್ಲ. ಕೆಲವು ಚಾನಲ್ಗಳು ಮಾತ್ರ ಕೊಡ್ತಾ ಇದೆ. ಕೆಲವು ಚಾನಲ್ಗಳ ಹಿಂದೆ ಹೋಗ್ಬೇಕಾಗುತ್ತೆ. ಆ ಕೆಲವು ಚಾನಲ್ಗಳ ಹಿಂದೆ ಹೋದಾಗ ಅವ್ರು ಪಾಸಿಟಿವ್ ಹೇಳಿದಾಗ ಅದು ಹೌದು ಅಂತ ಅರ್ಥ ಆಗೋದೊಳಗೆ ಇಲ್ಲಿ ಮಾರ್ಕೆಟ್ ಆಲ್ರೆಡಿ ರ್ಯಾಲಿ ಕೊಟ್ಟಿರುತ್ತೆ. ಯಾಕೆ, ನಮಕ್ಕಿಂತ 10 ಪಟ್ಟು ಜಾಸ್ತಿ ಬೇಗ ಇನ್ಫಾರ್ಮೇಶನ್ ಸಿಗೋದು ಯಾರಿಗೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಟ್ರೇಡರ್ಸ್ಗಳಿಗೆ. ಯಾಕೆ, ಅವ್ರ ಹತ್ರ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ ಇದೆ ಅಂಡ್ ಐ ಇನ್ಫ್ಲೂಯೆನ್ಸ್ ಇದೆ. ಕರೆಕ್ಟ್ ಅಲ್ವಾ. ನಮಗೆ ನಾರ್ಮಲ್ ವ್ಯಕ್ತಿಗಳಿಗೆ ನಮ್ಗೆ ಸಿಗೋದು ರಿಟೇಲರ್ಗಳಿಗೆ ಲೇಟ್ ಆಗಿ. ಸೊ ನಮಗದು ಲೇಟ್ ಆಗಿ ಬರೋದ್ರೊಳಗೆ ಅವರವರ ಪೊಸಿಷನ್ ಗಳನ್ನ ಹಾಕೊಂಡಿರ್ತಾರೆ. ಸೊ ಅದೆಲ್ಲ ರಿಫ್ಲೆಕ್ಷನ್ ಎಲ್ಲ ಆಗ್ತಾ ಇದೆ. ಈಗ ಅದು ನ್ಯೂಸ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅದೆಲ್ಲ ರಿಫ್ಲೆಕ್ಷನ್ ಆಗ್ತಿರೋದು ಈ ನಮ್ಮ ಚಾರ್ಟ್ ಅಲ್ಲಿ. ಸೊ ನೀವು ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರಿಂದ ಆದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಆದ್ರೆ ನಾವೇನಂತ ಹೇಳಿದ್ರೆ ಚಾರ್ಟ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಮರಿತಾ ಇದ್ದೀವಿ. ನಾವು ಟೋಟಲಿ ಮರಿತಾ ಇದ್ದೀವಿ. ನಾವು ಖಾಲಿ ನ್ಯೂಸು ನಮ್ಮ ತಲೆ ಒಳಗೆ ತುಂಬಿ ಕೂತಿರುತ್ತೆ, ನೆಗೆಟಿವಿಟಿ. ಆ ತುಂಬಿರೋದ್ರಿಂದ ಏನಾಗುತ್ತೆ, ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತೀವಿ. ಇಂಪ್ಲಿಮೆಂಟೇಷನ್ ಮಾಡಕ್ ಹೋದಾಗ ಅದು ಇಂಪ್ಲಿಮೆಂಟೇಷನ್ ಆಗಲ್ಲ. ಅವಾಗ ಆಟೋಮೆಟಿಕ್ ಆಗಿ ನಾವು ಟ್ರ್ಯಾಪ್ ಸಿಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈಗ ಮೊನ್ನೆ ಗ್ಯಾಪ್ ಡೌನ್ ಆಯ್ತು, ಹ್ಯೂಜ್ ಗ್ಯಾಪ್ ಡೌನ್ ಆಯ್ತು ನ್ಯೂಸ್ ಬೇಸ್ಡ್ ಇಂದ. ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಮ್ಮ 12 ಗಂಟೆ ಝೋನು, ನಮ್ಮ 12 ಗಂಟೆ ಝೋನ್ ಏನಾಗುತ್ತೆ, 12 ಗಂಟೆ ಝೋನ್ಗಿಂತ ಕೆಳಗಿದ್ರೆ ನಾವೇನ್ ನೋಡ್ಬೇಕು, ಪುಟ್ ಆಪ್ಷನ್ ಅನ್ನ ನೋಡ್ಬೇಕು. ಕರೆಕ್ಟ್ ಅಲ್ವಾ. ಸೊ ಪುಟ್ ಅನ್ನ ನೋಡ್ಬೇಕು. ಬಟ್ ನಾ ಏನ್ ಹೇಳಿದ್ದೀನಿ ಅದರಲ್ಲಿ ಆಡಿಯೋದಲ್ಲಿ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ 15 ನಿಮಿಷದ್ದು ಬ್ರೇಕ್ ಆಗೋವರೆಗೂ ನೀವೇನು ಮಾಡಕ್ ಹೋಗಬೇಡಿ. ಕರೆಕ್ಟಾ. ಅದು ಪ್ರಕಾರವಾಗಿ ನೋಡಿ. ಮಾರ್ಕೆಟ್ 15 ನಿಮಿಷದ ಲೋ ಬ್ರೇಕ್ ಆಯ್ತಾ, ಇಲ್ಲ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ದು ಅದನ್ನು ಯಾರೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದಾರೋ ಅವ್ರು ಯಾವುದೇ ಕಾರಣಕ್ಕೂ ಟ್ರ್ಯಾಪ್ ಸಿಕ್ಕಾಕೊಳ್ಳಿಲ್ಲ. ಅದಾದ್ಮೇಲಿಂದ ಏನ್ ಮಾಡಿದ್ದಾರೆ, ಆಟೋಮೆಟಿಕ್ ಆಗಿ ಒಂದು ರಿವರ್ಸಲ್ ಟ್ರೈ ಮಾಡಿದ್ದಾರೆ. ಆ ರಿವರ್ಸಲ್ ಟ್ರೈ ಮಾಡಿದ್ರಲ್ಲಿ ಪ್ರಾಫಿಟ್ ಆಗಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಅಲ್ಲ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುವಂತಹ ನಿಮ್ ತರನೇ ಇರುವ ಯೂಟ್ಯೂಬ್ ವೀಕ್ಷಕರು ನಮ್ಗಲ್ಲಿ ಬಂದು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಸರ್ ಇವತ್ತು ನಾನು 10,000 ರೂಪಾಯಿ ಪ್ರಾಫಿಟ್ ಮಾಡಿದೆ ನಿಮ್ಮ ಒಂದು ಗೈಡೆನ್ಸ್ ಮುಖಾಂತರ. ಏನ್ ಮಾಡಿದ್ವಿ, ನಾವು ಏನೂ ಮಾಡಿಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ರೂಲ್ ಮಾತ್ರ, ಯಾವ ನ್ಯೂಸು ಇಲ್ಲ, ಏನೂ ಇಲ್ಲ. ಯಾಕೆ ಇದು, ಈಗ ಇವತ್ತು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಈಗ ನ್ಯೂಸ್ ಇಂಪ್ಯಾಕ್ಟ್ ಇದ್ರೆ ಖಾಲಿ ಒಂದು ಕ್ಯಾಂಡಲ್ ಆ ಇಂಪ್ಯಾಕ್ಟ್ ನಿಲ್ಲುತ್ತಾ. ಈಗ ಗ್ಯಾಪ್ ಡೌನ್ ಆಗಿ ಒಂದು ಕ್ಯಾಂಡಲ್ ಅಲ್ಲೇ ಇಂಪ್ಯಾಕ್ಟ್ ನಿಲ್ಲುತ್ತೆ ಅಂತ ಆದ್ರೆ ಏನಾಗುತ್ತೆ ಹೇಳಿ, ಅದು
ಅದು ನ್ಯೂಸ್ಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂತ ಅರ್ಥ. ನಿಜವಾಗ್ಲೂ ನ್ಯೂಸ್ ಪ್ರಾಮುಖ್ಯತೆ ಇದ್ರೆ ಸೆಕೆಂಡ್ ಕ್ಯಾಂಡಲ್ ಅದೆಲ್ಲ ಬ್ರೇಕ್ ಮಾಡ್ಕೊಂಡು ಹೋಗ್ಲೇಬೇಕು, ಕರೆಕ್ಟ್ ಅಲ್ವಾ? ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ. ಸೊ ನೀವು ಅವಾಗ ಏನಾಗುತ್ತೆ, ಈ ಒಂದು ರ್ಯಾಲಿಯನ್ನ ನೀವು ಕ್ಯಾಪ್ಚರ್ ಮಾಡ್ಬೋದು. ನೀವು ನಮ್ಮ ಟೆಲಿಗ್ರಾಮ್ ಅಲ್ಲಿ ನೋಡಿ ಬೇಕಿದ್ರೆ 9ನೇ ತಾರೀಕಲ್ಲಿ ನಾವು ಆಲ್ಮೋಸ್ಟ್ 60 to 70 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಮಾರ್ಕೆಟ್ ಸ್ವಲ್ಪ ಸ್ಲೋ ಇತ್ತು, ಮೇಲ್ ಬರೋದು ಕೆಳಗೆ ಬರೋದು, ಮೇಲ್ ಹೋಗೋದು ಕೆಳಗೆ ಬರೋದು, ಬಟ್ ಸ್ಲೋ ಇದ್ರೂ ಸಹ ನಾವು ಆಟೋಮೆಟಿಕ್ ಆಗಿ ಅದಲ್ಲಿ ಮಾಡಕ್ ಆಗಿದೆ, ಆಯ್ತಾ? ಅದೇ ನೆಕ್ಸ್ಟ್ ಡೇ ನೋಡಿ, ಅದು ನೆಕ್ಸ್ಟ್ ಡೇ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಎಲ್ಲರೂ ನ್ಯೂಸ್ ನೆಗೆಟಿವ್ ಇದೆ, ಕರೆಕ್ಟಾ? ಎಕ್ಸ್ಪೈರಿ ಡೇ ಬೇರೆ ಇದೆ. ಅರೆ ನಮ್ಮ ತಲೆಯಲ್ಲಿ ಏನಿದೆ, 12 ಗಂಟೆ ಝೋನ್ಗಿಂತ ಮೇಲಿದೆ. ನಾವೇನ್ ನೋಡ್ಬೇಕು? ಸಿ ನೋಡ್ಬೇಕು. ಎಷ್ಟು ನೋಡ್ಬೇಕು? 50% ಗ್ಯಾರಂಟಿಯಲ್ಲಿ ನೋಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈ 50% ಗ್ಯಾರಂಟಿಯಲ್ಲಿ ನೋಡ್ಬೇಕಾದ್ರೆ ನಮ್ಗೇನಾಗಿದೆ, ಸಿ ಎ ಒಳ್ಳೆ ಇನ್ಕಮ್ ಅನ್ನ ಕೊಟ್ಟಿದೆ. ಸೊ ನೋಡಿ 15 ನಿಮಿಷದ ಗ್ಯಾಪ್ ದಾಟಿಲ್ಲ, ಬಟ್ 15 ನಿಮಿಷದ ಗ್ಯಾಪ್ ನಂತರ ಒಳಗೋದ ನಂತರ ನಮಗದು ಆಟೋಮೆಟಿಕ್ ಆಗಿ ಸಿ ನಲ್ಲೇ ಇನ್ಕಮ್ ಆಗಿದೆ. ಎಲ್ಲಿ ಎಂಟ್ರಿ ಮಾಡೋದು, ಸ್ಟಾಪ್ ಲಾಸ್ ಎಲ್ಲಿ ಇಡೋದು, ಟಾರ್ಗೆಟ್ ಎಲ್ಲಿರೋದು, ಅದು ನಮ್ಮ ಕೋರ್ಸ್ ಅಲ್ಲಿದೆ, ಕರೆಕ್ಟಾ? ಸೊ ಇವತ್ತಿನ ಮಾರ್ಕೆಟ್ ತಗೊಳ್ಳಿ. ಇವತ್ತಿನ ಮಾರ್ಕೆಟ್ ಅಂದ್ರೆ ಬುಧವಾರದ ಮಾರ್ಕೆಟ್ ಪೊಸಿಷನ್ ಮಾಡ್ತಾ ಇದ್ದಾರೆ. ಸೊ ಪೊಸಿಷನ್ ಮಾಡ್ಬೇಕಾದ್ರೆ ನೋಡಿ, ಮಾರ್ಕೆಟ್ 12 ಗಂಟೆಗಿಂತ ಕೆಳಗೆ ಫಸ್ಟ್ ಕ್ಯಾಂಡಲ್ ಮೇಲಿತ್ತು, ಅದು ಮಾಡೋದಿಲ್ಲ. ಸೆಕೆಂಡ್ ಕ್ಯಾಂಡಲ್ ಅಷ್ಟೇ ಅದು ಕೆಳಗೆ ಬಂತು. ಕೆಳಗೆ ಬಂದ ನಂತರ ನಾವು ಪುಟ್ಟೆ ನೋಡಬೇಕು. ಸೊ ಪುಟ್ಟೆ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಎಲ್ಲಿ ಬರಬೇಕು ಅಲ್ಲಿ ಬಂದು ನಿಂತಿದೆ. ಎಲ್ಲಿ ಬರಬೇಕಿತ್ತು? 12 ಗಂಟೆ ಝೋನು ರೀಟೆಸ್ಟ್ ಮಾಡ್ಲಿಕ್ಕೆ ಬಾಕಿ ಇತ್ತು. ಸೊ ಆ 12 ಗಂಟೆ ಝೋನ್ಗೆ ಬಂದು ನಿಂತ್ಕೊಂಡಿದೆ. ಎಷ್ಟು ಸಿಂಪಲ್ ಆಗಿ ಮಾರ್ಕೆಟು, ಎಂತ ನ್ಯೂಸ್ ಇರಲಿ ಏನೇ ಇರಲಿ ಇದನ್ನ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ ಕರೆಕ್ಟಾಗಿ ತಗೊಳ್ಳಿ. ಇವತ್ತು ಸಹ ನಾವು ಒಟ್ಟು 110 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ವಿ ಈ ಮೂವ್ ಅಲ್ಲಿ. ಎಲ್ಲ ಮಾರ್ಕೆಟ್ ಸಿಂಪಲ್ ಆಗಿದೆ. ನೀವು ಈಗ ಇನ್ನೊಂದು ದಿವಸ ಯಾವತ್ತದು ಗ್ಯಾಪ್ ಅಪ್ ಆಯ್ತು, ಟ್ರಂಪ್ ನ್ಯೂಸ್ ಬಂತು, ಮಾರ್ಕೆಟ್ ಓವರ್ ಆಗಿ ಗ್ಯಾಪ್ ಅಪ್ ಆಯ್ತು, ಕರೆಕ್ಟ್ ಅಲ್ವಾ? 1300 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು, ಕರೆಕ್ಟ್? ನಮ್ದೇನ್ ಹೇಳುತ್ತೆ ಅವಾಗ, 12 ಗಂಟೆ ಝೋನ್ಗಿಂತ ಮೇಲಿದ್ರೆ ನಾವೇನ್ ನೋಡ್ಬೇಕಿತ್ತು? ಸಿ ನೋಡ್ಬೇಕಿತ್ತು, ಕರೆಕ್ಟ್ ಅಲ್ವಾ? ಸಿ ನೋಡ್ಬೇಕಿತ್ತು. ಸರಿ, ನಾವೇನ್ ಮಾಡಿದ್ವಿ? ಸಿ ಎ ಎಷ್ಟುವರೆಗೆ? 50%. ಯಾಕೆ? 9 ಕಾಲ್ ಬ್ರೇಕ್ ಆಗೋವರೆಗೆ ಮಾಡಂಗಿಲ್ಲ, ಕರೆಕ್ಟಾ? ಬಟ್ ಅದ್ರಲ್ಲಿ ಏನ್ ಮಾಡಿದ್ವಿ, ಅವತ್ತು ಸಿ ನಲ್ಲೇ ನಾವು ಇಲ್ಲಿಂದ ಇಲ್ಲಿವರೆಗಿನ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಯಾಕೆ ಬಂತು, ಎಲ್ಲಿ ತಗೊಬೇಕು, ಇದೆಲ್ಲ ಅದ್ರಲ್ಲಿ ನಿಮ್ಗೆ ಕೋರ್ಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದೀವಿ. ಮತ್ತೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲೂ ವಿಡಿಯೋದಲ್ಲಿ ಇದೆ 1 hour ಝೋನ್ ಎಲ್ಲ. ನಿಮ್ಮಲ್ಲಿ ಆ ತಾಳ್ಮೆ ಬೆಳೆಸ್ಕೊಂಡು ನೀವು ನೋಡೋ ಅಂತ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಎಂಥ ಸಿಚುವೇಶನ್, ಮಾರ್ಕೆಟ್ ಸಿಚುವೇಶನ್ ಅಲ್ಲೂ ನೀವು ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದಕ್ಕಿಂತ ಮೊದಲು ನೋಡಿದಾಗ ಫೆಬ್ರವರಿ 1ನೇ ತಾರೀಕು, ಫೆಬ್ರವರಿ 1ಕ್ಕೂ ಸಹ ಅಷ್ಟೇ ನೋಡಿ. ಫೆಬ್ರವರಿ 1ಕ್ಕೂ 12 ಗಂಟೆ ಝೋನ್ ನಮ್ದೊಂದು ವಿಡಿಯೋ ಇದೆ. ಇದು ಯಾವುದು, ಬಜೆಟ್ ಡೇ ನಲ್ಲಿ ಹೇಗೆ ಟ್ರೇಡ್ ಮಾಡಬೇಕು, ನಾನು ನಿಮ್ಗೆ ಅದ್ರಲ್ಲಿ ಬರ್ದಿದ್ದೀನಿ. 12 ಗಂಟೆ ಝೋನ್ಸ್ಗಳು ಬ್ರೇಕ್ ಆದಾಗ ನೀವು ಆ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿವರೆಗೆ ನಿಮ್ಗೆ ಸಿಗಲ್ಲ ಅಂತ. ಅದೇ ತರ ನೋಡಿ ಅವತ್ತು ಅಷ್ಟೇ 12 ಗಂಟೆ ಝೋನ್ ಬ್ರೇಕ್ ಆಗಿ ಕೆಳಗೆ ರೀಟೆಸ್ಟ್ ಆದ್ಮೇಲಿಂದ ಸೀಲ್ ತಗೊಂಡ್ವಿ. ಅದಾದ್ಮೇಲೆ ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ಪಿ ನಲ್ಲಿದ್ವಿ. ಸೊ ಮಾರ್ಕೆಟ್ ಸೋ ಸಿಂಪಲ್, ನೀವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನ ಕೊಡೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಈಗ ಏನಾಗಿದೆ, ಈಗ ನೀವು ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಬರ್ತಾ ಇರ್ತೀರಿ, ಏನಾಗುತ್ತೆ ಅದು ವಿಡಿಯೋಸ್ ಸ್ಕಿಪ್ ಆಗ್ತದೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಹೋಗ್ತಾ ಇರ್ತೀರಿ. ಇದೊಳ್ಳೆ ಹೆಂಗಂದ್ರೆ ಹರಿಕತೆ ಕೇಳ್ದಂಗೆ ಆಗುತ್ತೆ. ಹರಿಕತೆ ಕೇಳಿದಿರಲ್ವ ನಾವು ಇದರಲ್ಲೆಲ್ಲ ಹೋದಾಗ ದೇವಸ್ಥಾನದಲ್ಲ ಕೂತ್ಕೊಂಡು ಹರಿಕತೆಗೆ ಕೇಳ್ಬೇಕಾದ್ರೆ ಎಲ್ಲ ಚೆನ್ನಾಗ್ ಅನ್ಸುತ್ತೆ. ರಾಮನ್ ಕತೆ, ಕೃಷ್ಣನ್ ಕತೆ ಕೇಳ್ಬೇಕಾದ್ರೆ ಚೆನ್ನಾಗತ್ತೆ. ಸ್ವಲ್ಪ ಬಿಟ್ಟ ಮೇಲೆ ಕೇಳಿದ್ರೆ ಅದೇನೋ ಕತೆ ಹೇಳಿದ್ರಪ್ಪ ಅಂತ ಆಗುತ್ತೆ. ಅಥವಾ 3 ಗಂಟೆ ಪಿಕ್ಚರ್ ನೋಡಿದ್ದನ್ನ ಖಾಲಿ ಒಂದು 3 ಲೈನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ ಪಿಕ್ಚರ್ ಕತೆಗಳನ್ನ. ಯಾಕೆ ಅಂದ್ರೆ ಬಾಕಿದೆಲ್ಲ ಹೇಳಲಿಕ್ಕೆ ನಮಗ್ ಗೊತ್ತಾಗಲ್ಲ. ಕಾರಣ ನಾವು ಯಾವುದೇ ರೀತಿಯ ನೋಟ್ಸ್ ಮಾಡ್ತಾ ಇಲ್ಲ. ಸೊ ನೀವೆಲ್ಲ ಕೂತ್ಕೊಂಡು ಒಂದು ನೋಟ್ಸ್ ಮಾಡೋ ಅಭ್ಯಾಸ ಮಾಡಿ, ಏನ್ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ಅಂತ ನೋಟ್ಸ್ ಮಾಡಕ್ ಶುರು ಮಾಡಿದ್ರಿ ಅಂತಾದ್ರೆ ನಿಮಗೆ ಒಂದು ಗೈಡ್ ಇರುತ್ತೆ. ಆ ಗೈಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಫ್ರೀ ಆಗಿ ದುಡ್ಡು ಮಾಡ್ಬೋದು. ಯಾವುದೇ ರೀತಿಯ ಚಾರ್ಜಸ್ ಕೊಡ್ಬೇಕಂತಿಲ್ಲ, ಕರೆಕ್ಟ್ ಅಲ್ವಾ? ನಿಮ್ಮೆಲ್ಲ ಆ ಒಂದು ಹುಮ್ಮಸ್ ಇರಬೇಕು, ಕಲಿಯುವಿಕೆಯ ಹುಮ್ಮಸ್ ಇರಬೇಕು, ಅವಾಗ ಮಾತ್ರ ಮಾಡಕ್ಕಾಗತ್ತೆ. ಸೊ ನಿಮ್ಮೆಲ್ಲ ಹುಮ್ಮಸ್ ಇದೆ ಅಂತ ತಿಳ್ಕೊಂಡು ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.